ಮಂಜುಳಾ ಟೈಲರು. ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀನಿ. ಮದುವೆ ಬ್ಲೌಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ದಿನ ಒಂದೊಂದು ವಿಡಿಯೋ ಹಾಕ್ತೀನಿ. ಇದು ಡಿಸೈನ್ ಯಾವ ಥರ ಮಾಡೋದು ಅಂತ. ಇದು ಉಲ್ಟಾದಿಂದ ಸೀದಾ ಪ್ಯಾಚ್ ವರ್ಕ್ ಮಾಡ್ತಿರೋದು. ನೋಡಿ, ನಿಮ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲೂ ಹಾಕಿರ್ತೀನಿ ನೋಡಿ. ಅದರಲ್ಲೂ ಸೇಮ್ ಅಡ್ರೆಸ್ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಇದು ಈ ಥರ ಎಲ್ಲ ಕಲಿಯೋಕ್ಕೆ ತುಂಬ ಕಷ್ಟ ಬಿದ್ದಿದ್ದೀನಿ. ಯಾಕೆಂದರೆ ನಾನು ಬೇರೆ ಈಗ ಹೆಣ್ಮಕ್ಳಿಗೆಲ್ಲ ಕಷ್ಟ ಆಗಬಾರ್ದು ಅಂತವ ನಮ್ಮ ಸ್ಟೂಡೆಂಟ್ಗೂ ಅಷ್ಟೇ ಡೈರೆಕ್ಟಾಗಿ ಹೇಳ್ಕೊಡ್ತಾ ಇರ್ತೀನಿ. ಕೆಲವ್ರು ಹೇಳ್ತಾ ಇರ್ತಾರೆ, ಕಟಿಂಗ್ ಮಾಡೋದೆಲ್ಲ ತೋರಿಸಲ್ಲ ಮೇಡಮ್, ಫಸ್ಟೇ ಕಟಿಂಗ್ ಮಾಡ್ಕೊಂಡಿಕ್ಕೆ ಅಂತಾರೆ ಕೆಲವರು. ಈಗ ಏನೇ ಕಟಿಂಗ್ ಮಾಡಿದ್ರು ಈಗ ನಾವು ಹೇಳ್ಕೊಟ್ರೆ ಅವ್ರಿಗೆ ಬರೋದು. ಕಣ್ಣಾಗ ನೋಡ್ತಿದ್ದಂಗೆ ಯಾರಿಗೂ ಬರೋಕ್ಕಿಲ್ಲ. ಹಂಗಂತ ಹೇಳ್ಬಿಟ್ಟು ಈಗ ನಾವು ಕಲ್ತಿರೋದ ಇದ್ದೇ ದಾನ ಮಾಡಬೇಕು. ಈಗ ನಮ್ಮಂಗೆ ಟೈಲರಂಗೆ ಯೋಚನೆ ಮಾಡಿದರೆ ಈಗ ಸ್ಕೂಲು ಇವೆಲ್ಲ ನಡೀತಿರಲಿಲ್ಲ. ಮಕ್ಕಳು ಎಜುಕೇಷನ್ನೇ ಮಾಡ್ತಿರಲಿಲ್ಲ. ಈಗ ಅವ್ರು ಕಲ್ತಿರೋದೆಲ್ಲ ಮಕ್ಳ ಮೇಲೆ ಎಲ್ಲ ಪ್ರಯೋಗ ಮಾಡ್ತಾರೆ. ಮಕ್ಳಿಗೆ ಟ್ರೈನಿಂಗ್ ಹೇಳ್ಕೊಡ್ತಾರೆ, ಪಾಠ ಮಾಡ್ತಾರೆ ಪಾಪ ಅವರು ಟೀಚರ್ಸು. ಈಗ ನಾವು ಕಲ್ತಿರೋ ವಿದ್ಯೆ ಈಗ ಮಕ್ಕಳಿಗೆ ಅವ್ರು ಹೇಳ್ಕೊಡ್ತಾರೆ. ಈಗ ನಾವು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ರೆ ಅವರು ಕಲ್ತ್ರು ಇಂಥವ್ರು ಕಲ್ಸಿರು ಅಂತ ಹೇಳ್ತಾರೆ. ಅವರು ಕೆಲವರು ಮೇಡಮ್ ನೀವೇ ಹಿಂಗೆ ಈ ಥರ ಡೈರೆಕ್ಟ್ ಹೇಳ್ಕೊಡೋದು ಅಂತಾರೆ. ಯಾವ ಥರ ಕೊಡೋದು ಏನು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಲೈವದಲ್ಲೇ. ಇದು ಬ್ಯಾಗ್ ಕೊಟ್ಬಿಟ್ಟು ಸೀದಾ ಪಲ್ಟಾಸ್ಬೇಕು. ಇದು ಮದುವೆ ಹೆಣ್ಣು ಇದೆಯಲ್ಲ ಅವ್ರ ತಾಯಿದು. ಅವ್ರ ಪಾಪ ಎಲ್ಲರೂ ಮದುವೆ ಹುಡುಗಿನೂ ಅಷ್ಟೇ, ನಿಮ್ಗೆ ಯಾವ ಡಿಸೈನ್ ಬೇಕು ಮೇಡಮ್ ಆ ಡಿಸೈನ್ ಹೊಲಿರಿ ನಾವೇನು ಅಂತ ಹೇಳಿದರೆ ಮಾಯಸಂದ್ರ ಮದುವೆ ಹುಡುಗಿದು. ಹಂಗಾಗಿ ನೀವು ಯಾವ ಡಿಸೈನರ್ ಹಾಕ್ರಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ. ಹುಡುಗಿನೂ ಅಷ್ಟೇ, ವರ್ಕ್ಗಳಿಗೂ ಅಷ್ಟೇ ನಾನು ಯಾವ್ದು ಹೇಳ್ತೀನಿ ಅದು ಆಯಿತು ಮೇಡಮ್ ಅಂತ ಹೇಳಿದ್ದಾರೆ. ತುಂಬ ಅಪರೂಪ ಆ ಥರ ಇಲ್ಲ ನನ್ನ ಜೊತೆ. ಆಮೇಲೆ ನನ್ನ ಕಸ್ಟಮರ್ ಕೆಲವರೆಲ್ಲ ನೀವು ಯಾವ ಡಿಸೈನರ್ ಹಾಕ್ರಿ ಅಂತಾರೆ. ಎಷ್ಟೋ ಜನ ಕೆಲವರೆಲ್ಲರೂ ಅವ್ರ ಇಷ್ಟ ಬಂದು ಡಿಸೈನ್ ಹೇಳ್ತಾರೆ. ಯಾಕೆಂದರೆ ಅವ್ರ ಇಷ್ಟ ಇರೋದೇ ತಾನೇ ಅವರು ರೇರ್ ಮಾಡೋದು. ನಾನು ಫಸ್ಟು ರೇಟ್ ಯಾವ ರೇಟಲ್ಲಿ ಹೊಲಿಬೇಕು ಅಂತ ನಾನು ಅವ್ರಿಗೆ ಹೇಳಿರ್ತೀನಿ. ಇಷ್ಟು ರೇಟು ಅಂತ ಅಂದರೆ ಸರಿ ಆಯಿತು ಅಂತ ಹೇಳ್ತೀನಿ. ಕೆಲವರು ಇಂಥವಕ್ಕೆಲ್ಲ ಪೈಪಿಂಗ್ ಕೊಡ್ಬೋದು, ಕೆಲವರು ಲೇಸ್ ಹಾಕ್ತಾರೆ. ನಾನು ಇದು ಲೇಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಅದು ಟ್ರಿಬಲ್ ಕಲರ್ ಇದೆ ಸ್ಯಾರಿ. ಫಸ್ಟು ರೆಡಿ ಮಾಡ್ಕೊಂಡಿರ್ಬೇಕಾಯ್ತು. ನಾನು ರೆಡಿ ಮಾಡ್ಕೊಂಡಿಲ್ಲ, ನಾನು ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ. ಯಾಕೆಂದರೆ ರೆಡಿ ಮಾಡ್ಕೊಂಡು ಸ್ವಲ್ಪ ನಿಮಗೆ ಗೊತ್ತಾಗಬೇಕಲ್ಲ ಫೋಲ್ಡಿಂಗ್ ಯಾವ ಥರ ಕೊಡೋದು ಅಂತವ. ಹಂಗಾಗಿ ನಾನೇನು ಮಾಡ್ತಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ ಲೈವಲ್ಲಿ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಡಿಸೈನ್ ಎಲ್ಲ. ನೀಟಾಗಿ ಫಿನಿಶಿಂಗ್ ಬರಬೇಕು. ಯಾವ ಥರ ಕೊಡೋದು ಅಂತ ನಿಮಗೆ ಗೊತ್ತಾಗಬೇಕಲ್ವಾ. ಈಗ ಸುಮ್ಮನೆ ಕೆಲವರು ಡಿಸೈನ್ ಮಾಡಿಬಿಟ್ಟು ಈ ಥರ ಕೊಡೋದು ಅಂತ ಸಿಂಪಲ್ಲಾಗಿ ತೋರಿಸಿದ್ರೆ ನಿಮಗೆ ಅರ್ಥ ಆಗಲ್ಲ. ನಿಮಗೋಸ್ಕರ ನಾನು ಈ ಥರ ಡೈರೆಕ್ಟ್ ಕೊಡ್ತಾ ಇದ್ದೀನಿ. ಫಸ್ಟ್ ನಾವೆಲ್ಲ ರೆಡಿ ಮಾಡ್ಕೊಂಡೆ ಟೈಲರ್ಗಳು ಆಲ್ಮೋಸ್ಟ್ ಎಲ್ಲ ಕೊಡೋದೆಲ್ಲ ರೆಡಿ ಮಾಡ್ಕೊಂಡೆ ಕೊಡೋದು. ಯಾಕೆಂದರೆ ಕೆಲವರು ಇದು ಫೋಲ್ಡಿಂಗ್ ಬರಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ ಪಾಪ. ನಮಗಿಂದ್ರೆ ಅಳತೆ ಏನು ತಾನಲ್ಲ ಅಂದ್ರೆ ಇಷ್ಟೇ ಅಳತೆ ಇಷ್ಟೇ ಇದು ಅಂತ ನಮಗೆ ಗೊತ್ತಿರುತ್ತೆ. ಹಂಗಾಗಿ ನಾನು ಅಳತೆ ಯಾವುದು ತಗೊಳಕ್ಕೆ ಹೋಗಲ್ಲ. ಇದಕ್ಕೆ ಒಂದು ಮಣಿ ಹಾಕ್ತೀನಿ, ಆಮೇಲೆ ಲೇಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪೈಪಿಂಗು ಬಟ್ಟೆ ಸಾಲ್ಟೇಜ್ ಬಂದೈತೆ. ಬೇರೆ ಕಲರ್ ಇದೆ, 3 ಕಲರ್ ಇದೆ ಸ್ಯಾರಿ. ಹಂಗಾಗಿ ಲೇಸ್ ಕೊಡೋಣ ಚೆನ್ನಾಗಿರೋದಂತ ಕೊಟ್ಟಾದ್ಮೇಲೆ ನಿಮಗೆ ಲೈವಲ್ಲಿ ಹಾಕ್ತೀನಿ ನೋಡಿ. ಜೂಮ್ ಹಾಕಿ ನೋಡಿ.
ಇವಾಗ ಸ್ಟೂಡೆಂಟ್ ಹೋದ್ರು, ಅವ್ರು ಹೋದ್ಮೇಲೆ ಹೊಲಿತಾ ಇರ್ತೀನಿ. ಯಾಕೆಂದ್ರೆ ಅವ್ರಿಗೆ ಹೇಳ್ಕೊಡೋದು ಬಿಟ್ಟು ನಾವು ಬಟ್ಟೆ ಹೊಲ್ಕೊಂಡು ಕುತ್ಕೊಂಡ್ರೆ ಯಾವಾಗಲೂ ಅವ್ರು ಬಟ್ಟೆ ಅವ್ರು ಹೊಲ್ಕೊಂತ ಇರ್ತಾರೆ ಅಂತಾರೆ. ಅವರು 4:15 5 ಗಂಟೆ ಹಿಂಗೆಲ್ಲ ಹೊರಟೋಗ್ಬಿಡ್ತಾರೆ. ಏನೇ ಇದ್ರು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ದಯವಿಟ್ಟು. ನೋಡಿ ಈ ತರ ಬರ್ತಾ ಇದೆ. ವಿಡಿಯೋ ಮಾಡಿ ಫುಲ್ ಆದಾಗ ನಾನು ಹಾಕ್ತೀನಿ. ದಯವಿಟ್ಟು ಇಷ್ಟು ಹಾಕಿದ್ದೀನಿ, ಯಾಕೆಂದ್ರೆ ಅರ್ಜೆಂಟಲ್ಲಿ ಕೊಡೋಕ್ಕಾಗಲ್ಲ, ನಿಧಾನಕ್ಕೆ ಕೊಡ್ಬೇಕು ಇವೆಲ್ಲವ ಫಿನಿಶಿಂಗು. ಫೋಲ್ಡ್ ಈ ತರ ನೀಟಾಗಿ ಕೊಡ್ಬೇಕು. ಇದರಲ್ಲೇ ಒಂದು 7-8 ತರ ಫೋಲ್ಡ್ ಇದೆ. ಯಾವ ತರ ಬೇಕಾದ್ರೂ ಡಿಸೈನ್ ಕೊಡ್ಬೋದು, ಇದೇ ತರ ಕೊಡ್ಬೇಕು ಅನ್ನೋದೇನಿಲ್ಲ. ಆಫ್ ಮಾಡು, ಇದು ಟೈಮಿಂಗ್ಸ್ ಅಲ್ವಾ ಮೊಬೈಲು.